ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬ ಬೇಗನೆ ಹಾಕಿ ಮುಗಿಸುವಂಥ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಹಾಕಿ ಮುಗಿಸುವಂಥ ಒಂದು ಸಾರಿ ಕುಶ್ ಡಿಸೈನ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕೆ ಫಸ್ಟ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಸೀರೆ ಫ್ರಂಟ್ ಸೈಡಿಂದನೇ ಹಾಕ್ತಾಯಿದ್ದೀನಿ. ಸೊ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ನಿಮಗೆ ಇಲ್ಲಿ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಬೀಡನ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಸೊ ಬೀಡ್ ಲಾಕ್ ಮಾಡಿದ್ಮೇಲೆ ಈಗ ನೀಡಲ್ ಮೇಲೆ 2 ಟೈಮ್ಸು ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರನ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಒಂದು ಕಂಬ ಮಾಡ್ಕೊಂಡ್ಮೇಲೆ ಈಗ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಅದರ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಅದೇ ತ್ರಿಬಲ್ ಕ್ರೋಶೆದ ಕಂಬದ ಕೆಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಸೊ ಟೋಟಲಾಗಿ ಇಲ್ಲಿ 3 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಈಗ 3 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕಿ ಅದನ್ನು ಸೇಮ್ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಒಂದು ಪೆಟಲ್ ಡಿಸೈನು ಫಾರ್ಮ್ ಆಯಿತು. ಸೊ ಸ್ವಲ್ಪ ಈ ರೀತಿ ಸರಿಸ್ಕೊಳ್ಳಿ, ಅಂದರೆ ನಿಮಗೆ ನೀಟಾಗಿ ಕಾಣಿಸುತ್ತೆ. ಈ ರೀತಿ ಒಂದು ಪುಟ್ಟ ಪೆಟಲ್ ಆಯಿತು. ಈಗ ಮತ್ತೆ ಇನ್ನೂ 2 ಪೆಟಲ್ಸ್ ಹಾಕೋಣ. ಸೊ ಈಗ ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ತ್ರಿಬಲ್ ಕ್ರೋಶೆ ಏನಿದೆಯಲ್ಲ ಅದರ ಕೆಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಹೀಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಷ್ಟೇ 2 ಚೈನ್ಸ್ ಹಾಕ್ಕೊಂಡು ಮಾಡಬೇಕು. ಅದಾದಮೇಲೆ ಹಾಗೆ 3 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ 3 ಕಂಬ ಮಾಡ್ಕೊಂಡ್ಮೇಲೆ 2 ಚೈನ್ ಹಾಕಿ ಅದನ್ನ ಆ ಕೆಳಗೇನು ತ್ರಿಬಲ್ ಕ್ರೋಶೆ ಕಂಬ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ ಈಗ ನೆಕ್ಸ್ಟು 2 ಚೈನ್ ಹಾಕೋಬಾರ್ದು, ಮತ್ತು ಡೈರೆಕ್ಟಾಗಿ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಹೋಗಬೇಕು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ತ್ರಿಬಲ್ ಕ್ರೋಶೆ ಕಂಬದ ಕೆಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಇಲ್ಲಿ 3 ಕಂಬಗಳನ್ನ ಮಾಡಿಕೊಂಡು 2 ಚೈನ್ ಹಾಕಿ ನಾವೇನು ತ್ರಿಬಲ್ ಕ್ರೋಶೆ ಕಂಬ ಮಾಡಿರ್ತೀವಲ್ಲ ಅದಕ್ಕೇ ಲಾಕ್ ಮಾಡ್ಕೋಬೇಕು. ಅಂದರೆ ನಿಮಗೆ ಇಲ್ಲಿ ಪೆಟಲ್ಸ್ ಫಾರ್ಮ್ ಆಗುತ್ತೆ. ನೀವು ಬೇಕಂದರೆ 1 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬಗಳನ್ನು ಕೂಡ ಮಾಡ್ಕೋಬೋದು. ಅದಾದಮೇಲೆ ಲಾಸ್ಟಲ್ಲಿ 3 ಕಂಬ ಆದಮೇಲೆ 2 ಚೈನ್ ಹಾಕಿ ಆ ತ್ರಿಬಲ್ ಕ್ರೋಶೆ ಕಂಬಗೆ ಲಾಕ್ ಮಾಡಬೇಕು. ಸೊ ನಿಮಗೆ ಈ ರೀತಿ ಒಂದು ಆರ್ಚ್ ಬರುತ್ತೆ, ಅರ್ಧ ಫ್ಲವರ್ ಬರುತ್ತೆ ಈ ರೀತಿ, ಮತ್ತು ಈ ಸೈಡು 3 ಪೆಟಲ್ಸ್ ಬರುತ್ತೆ. ಸೊ ಹೀಗೆ ಬರುತ್ತೆ. ಲಾಕ್ ಆದಮೇಲೆ ಲಾಕ್ ಪಕ್ಕದಲ್ಲೇ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಫ್ಲವರ್ಸೇ ಹಾಕ್ಕೊಳ್ಳಿ, ಅಂದರೆ ನಿಮಗಿದು ಪೆಟಲ್ಗೆ ಮತ್ತು ಫ್ಲವರ್ಗೆ ಮ್ಯಾಚ್ ಆಗುತ್ತೆ. ಸೊ ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚಿಗೋಸ್ಕರ 5 ಚೈನ್ಸ್ ಹಾಕೋತಿರೋದು. ಬೇಡ ಅಂದರೆ ನೀವು 1-2 ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಿಕೊಂಡು ಮತ್ತೆ ಇದೇ ರೀತಿ ಆರ್ಚ್ನ ಕಂಟಿನ್ಯೂ ಮಾಡ್ಕೋಬೋದು. ಸೊ ಇಲ್ಲಿ ಲಾಕ್ ಮಾಡಿದ್ದೀನಿ. 5 ಚೈನ್ಸ್ ಸ್ಟ್ರೇಟಾಗಿ ಅಲ್ಲಿ ಬರುತ್ತಲ್ಲ ಈಗ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಸೇಮ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫ್ಲವರ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ. ಸೊ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ 2 ದಾರ 1 ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಇಲ್ಲಿ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಲಾಸ್ಟಲ್ಲಿ 2 ಚೈನ್ ಹಾಕಿ ಆ ತ್ರಿಬಲ್ ಕ್ರೋಶೆ ಕಂಬಗೆ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಮತ್ತೆ ನೆಕ್ಸ್ಟು ನೀಡಲ್ ಮೇಲೆ ಒಂದು ಸತಿ ಡೈರೆಕ್ಟಾಗಿ ದಾರ ಸುತ್ತಿ ಮತ್ತು ಅದೇ ತ್ರಿಬಲ್ ಕ್ರೋಶೆ ಕಂಬ ಕೆಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಇಲ್ಲಿ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಬೇಕಂದರೆ ನೀವು ಒಂದು ಹೆಚ್ಚು ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ 3 ಮಾಡಿದ್ದೀನಿ. 3 ಕಂಬ ಮಾಡಿಕೊಂಡು ಲಾಸ್ಟಲ್ಲಿ 2 ಚೈನ್ ಹಾಕಬೇಕು. 3 ಕಂಬ ಆದಮೇಲೆ 2 ಚೈನ್ ಹಾಕಿ ಆ ತ್ರಿಬಲ್ ಕ್ರೋಶೆ ಕಂಬಗೆ ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ಇನ್ನೊಂದು ಪೆಟಲ್ನ ಮಾಡ್ಕೋಬೇಕು. ಟೋಟಲಾಗಿ 3 ಪೆಟಲ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಬೇಕಂದರೆ 2 ಚೈನ್ನ ಲಾಕ್ ಮಾಡಿದ್ಮೇಲೆ ಮತ್ತೆ 1 ಅಥವಾ 2 ಚೈನ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಮಾಡ್ಕೊಂಡಿದ್ದೀನಿ.
ಸೊ ಮೂರು ಡಬಲ್ ಕ್ರೋಶಾ ಕಂಬ ಹಾಕಿದ್ದೀನಿ. 3 ಡಬಲ್ ಕ್ರೋಶಾ ಕಂಬ ಹಾಕಿದ್ಮೇಲೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದ್ರಲ್ಲಿ 3 ಡಬಲ್ ಕ್ರೋಶಾ ಬದಲಿ 4 ಡಬಲ್ ಕ್ರೋಶಾ ಕೂಡ ಹಾಕೋಬೋದು. ಸೊ ಇಲ್ಲಿ 3 ಪೆಟಲ್ಸ್ ಆಯಿತು. ಈ ರೀತಿ 3 ಪೆಟಲ್ಸ್ ಆದಮೇಲೆ ಅದನ್ನ ಸ್ಟ್ರೇಟಾಗಿ ಈ ರೀತಿ ಅಲ್ಲಿ ಲಾಕ್ ಪಕ್ಕನೇ ಒಂದು ಸತಿ ಲಾಕ್ ಮಾಡ್ಕೊಂಡ್ಬಿಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ 5 ಚೈನ್ಸ್ ಹಾಕ್ಕೊಳ್ಳೋಣ ಕುಚ್ಚಿಗೆ. ಸೊ 5 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಆರ್ಚ್ ಬರುತ್ತೆ. ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅಂದರೆ ನೀಟಾಗಿ ಕೊಡುತ್ತೆ. ಪೂರ್ತಿ ಸೀರೆ ಕಂಟಿನ್ಯೂ ಹೀಗೆ ಹಾಕ್ಕೋಬೇಕು. ಸೊ ಇಲ್ಲಿ 5 ಚೈನಲ್ಲಿ ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಬೇಗ ಹಾಕಿ ಮುಗಿಸ್ಬೋದು. ಕುಚ್ಚನ್ನ ಒಂದು ಸ್ವಲ್ಪ ಲೆಂತಲ್ಲಿ ಕಟ್ಕೊಳ್ಳಿ. ತುಂಬ ಜಾಸ್ತಿ ಲೆಂತಲ್ಲಿ ಕೂಡ ಕಟ್ಕೋಬೇಡಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.